ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ. ಡೈಲಿ ಬ್ಲಾಗ್ಸ್ ಮಾಡೋಕ್ಕಾಗ್ತಿಲ್ಲ, ಬಟ್ ಐ ಆಮ್ ಕಮಿಂಗ್ ವಿತ್ ಡಿಫ್ರೆಂಟ್ ಬ್ಲಾಗ್ಸ್. ಆ್ಯಕ್ಚುಲಿ ಬ್ಲಾಗ್ಸ್ ಮಾಡೋಕ್ಕಾಗಿಲ್ಲ ಅಂದರೂ ರೀಲ್ಸ್ ಅಂತೂ ಕಂಪಲ್ಸರಿ ನೆಕ್ಸ್ಟ್ 21 ಡೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಅಪ್ಡೇಟ್ ಸೂನ್ ಗೊತ್ತಾಗುತ್ತೆ. ಇವತ್ತು ಆ್ಯಕ್ಚುಲಿ ನಾವು ಶ್ರೀ ಬರ್ಡೇಗೋಸ್ಕರ ವೆಕೇಶನ್ ಹೋಗ್ತಿದ್ದೀವಿ. ಏನು ಗೊತ್ತಾ, April 1st ನನ್ನ ಬರ್ಡೇ ಆ್ಯಂಡ್ May 1st ಶ್ರೀ ಬರ್ಡೇ. ಸೊ ಬ್ಯಾಕ್ ಟು ಬ್ಯಾಕ್ ವೆಕೇಶನ್ಸ್ ಆಗ್ತಾ ಇದೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಬೇಗ ಅರ್ಲಿ ಮಾರ್ನಿಂಗ್ ಬಿಟ್ವಿ. ಏನಕ್ಕೆ ಇಷ್ಟು ಬೇಗ ಹೋಗ್ತಾ ಇದ್ದೀವಿ, ಚೆಕ್ ಇನ್ ಲೇಟ್ ಇದೆ ಆ್ಯಕ್ಚುಲಿ ಅಂತ ಮುಂದೆ ಹೇಳ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ತುಂಬ ದಿನ ಆದಮೇಲೆ ನಾನು ಇವತ್ತು ಆ್ಯಕ್ಚುಲಿ ಬ್ಲಾಗ್ ಮಾಡ್ತಿದ್ದೀನಿ. ಲಾಸ್ಟ್ ಟೈಮ್ ನನ್ನ ಬ್ಲಾಗ್ ಅಂದರೆ ನನ್ನ ಬರ್ಡೇಗೆ ಅಂತ ಹೊರಗಡೆ ಹೋದಾಗ ಆಲ್ಮೋಸ್ಟ್ 1 ಮಂತ್ ಆಗಿತ್ತಲ್ಲ ಬ್ಲಾಗ್ ಮಾಡಿದ್ದು. ಅದಾದಮೇಲೆ ನಾನು ನಾರ್ಮಲ್ ಇನ್ಫಾರ್ಮೇಟಿವ್ ವೀಡಿಯೋಸ್ ಹಾಕ್ತಾ ಇದ್ದೆ, ನೀವು ನೋಡಿರ್ತೀರಾ. ಡ್ಯೂ ಟು ಸಮ್ ಶೆಡ್ಯೂಲ್ ಲೈಕ್ ರೆಗ್ಯುಲರಾಗಿ ವೀಡಿಯೋಸ್ ಮಾಡೋಕ್ಕಾಗಲ್ಲ, ಆಫೀಸ್ ಕೆಲಸ ಇರುತ್ತೆ, ಮೀಟಿಂಗ್ಸ್ ಇರುತ್ತೆ, ಆ ಥರ. ಇವತ್ತು ಆ್ಯಕ್ಚುಲಿ ಇನ್ನೊಂದು ವೆಕೇಶನ್ ಹೋಗ್ತೀವಿ. ಎಕ್ಸಾಕ್ಟ್ 1 ಮಂತ್ ಅನ್ಸುತ್ತಲ್ಲ ನಾವು ಹೋಗಿ ಬಂದಿದ್ದು. ಎಕ್ಸಾಕ್ಟ್ 1 ಮಂತ್ಗೆ ಮತ್ತು ಇನ್ನೊಂದು ವೆಕೇಶನ್ ಥರ ಹೋಗ್ತಾ ಇದ್ದೀವಿ, ಒಂದು 4 days. ಅದು ಯಾಕೆ ಅಂತಂದರೆ ನಮ್ಮ ಬಾಸ್ ಬರ್ಡೇ ಇದೆ. ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸಡನ್ನಾಗಿ ಪ್ಲ್ಯಾನ್ ಆಯಿತು, ಬಿಕಾಸ್ ಲಾಸ್ಟ್ ಮಂತೆಲ್ಲ ತುಂಬ ಹೆಟ್ರಿಕ್ ಶೆಡ್ಯೂಲ್ ಇದ್ದಿದ್ದರಿಂದ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ, ಅಟ್ಲೀಸ್ಟ್ ಒಂದು ಬ್ರೇಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ನಮ್ಮದು ಚೆಕ್ಕಿನ್ ಇರೋದು 1 ಗಂಟೆಗೆ, ಆದರೆ ನಮ್ಮ ಬಾಸ್ ನಾವು ಮನೆ ಬಿಡಿಸಿರೋದು 7 ಗಂಟೆಗೆ. ಏನಕ್ಕೆ ಶ್ರೀ? ಸುಮ್ಮನೆ ಅಲ್ಲ, ಅವನಿಗೆ ಆ್ಯಕ್ಚುಲಿ ನಾವು ಸ್ಟೇ ನೋಡಿರೋದು ನಿಯರ್ ರಾಮನಗರ. ಟ್ರಾಫಿಕ್ ಅವಾಯ್ಡ್ ಮಾಡೋಕ್ಕೆ ಅವನಿಗೆ ಕುತ್ಕೊಂಡಿರೋ ಹತ್ರನೇ 3 hour 4 hour ಡ್ರೈವ್ ಮಾಡೋದೆಲ್ಲ ಇಷ್ಟ ಆಗಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ಈಗ ಬೇಗ ಬಿಟ್ಬಿಟ್ರೆ ಆರಾಮಾಗಿ ಹೋಟೆಲ್ಗೆ ಹೋಗ್ಕೊಂಡು ತಿನ್ಕೊಂಡು, ಇಲ್ಲ ಏನಾದರೂ ಹತ್ರ ಪ್ಲೇಸಸ್ ಇದ್ದರೆ ಹೋಗೋಣ, ಇಲ್ಲ ಹೋಗಿ ಬೇಗ ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ ಇನ್ ಕೇಸ್ ಚೆಕ್ ಇನ್ ಆಗಲಿಲ್ಲ ಅಂತ. ಹೆಂಗಿದ್ರು ನಾವು ಹೊರಗಡೆ ಎಲ್ಲ ಗೇಮ್ಸ್ ಅಂತ ಎಲ್ಲ ಹೋಗೋದು ತುಂಬ ಕಡಿಮೆ ಅಲ್ವಾ. ಸೊ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡಿದ್ರೆ 4 days ಅಲ್ಲೇ ಇರೋದ್ರಿಂದ ಗೊತ್ತಾಗುತ್ತೆ ನಮಗೆ ಲೈಕ್ ಏನೇನಿದೆ ಅಂತ ಅಂದ್ಬಿಟ್ಟು. ಮತ್ತು ಅಲ್ಲಿ ಸಪ್ರೇಟ್ ಕೂಪನ್ಸ್ ಎಲ್ಲ ಇದೆ ಆ್ಯಕ್ಚುಲಿ. ಈ ಥರ ಲಾಂಗ್ ಸ್ಟೇ ಆಗೋರಿಗೆ ಕೂಪನ್ಸ್ ಕೊಡ್ತಾರೆ. ಸೊ ನೀವು ಹೋಗಿ ಆಡ್ಬೋದು, ಲೈಕ್ ಪೇಯ್ಡ್ ಗೇಮ್ಸ್ ಎಲ್ಲ. ಸೊ ಅಟ್ಲೀಸ್ಟ್ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಬಿಟ್ಟು ಬೇಗನೆ ಹೊರಟಿದ್ದೀವಿ. ಈಗ ಟೈಮ್ 8 o'clock. 1 hour ಆಯ್ತು ಆಲ್ರೆಡಿ ಮನೆ ಬಿಟ್ಟು. ನಮ್ಮ ಮನೆಯಿಂದ ಕರೆಕ್ಟಾಗಿ ಇನ್ನೂ 10 kilometer ಬಂದಿಲ್ಲ, ಲೈಕ್ ಅದಕ್ಕೆ 1 hour ಆಗಿದೆ. ಸೊ ತುಂಬ ಟೈಮ್ ಆಗುತ್ತೆ ಅನ್ನೋ ಒಂದು ರೀಸನ್ ಮಾತ್ರ ಬೇಗ ಬಿಟ್ವಿ. ನೋಡೋಣ ಲೈಕ್ ಮುಂದೆ ಹೇಗಿರುತ್ತೆ ಸ್ಟೇ ಎಲ್ಲಾನು ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಸ್ವಲ್ಪ ದೂರನೇ ಇರೋದ್ರಿಂದ ಇನ್ನೂ ಆಗುತ್ತಲ್ಲ 2-3 hours ಆಗುತ್ತೆ, 1.5 ಗಂಟೆ. ಅದೇ ನಾವು ಸ್ಟಾಪ್ ಕೊಟ್ಕೊಂಡೆಲ್ಲ ಹೋಗುವಷ್ಟು ಸ್ಲೋಗೆ ಹೋಗೋಣ ಆರಾಮಾಗಿ ಅಂತ ಅಂದ್ಕೊಟ್ರೋದ್ರಿಂದ 2 hours ಆದರೂ ಆಗುತ್ತೆ. ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ ಮುಂದೆ. ತುಂಬ ಬೇಗ ಹೊರಟಿದ್ರಿಂದ ಬ್ರೇಕ್ಫಾಸ್ಟ್ ಮನೇಲಿ ಪ್ರಿಪೇರ್ ಮಾಡೋಕ್ಕೆ ಹೇಳಿರಲಿಲ್ಲ. ಸೊ ಆನ್ ದ ವೇ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಈ ಸಲ ಅಂತೂ ಕಂಪ್ಲೀಟ್ ನೀವು ಜಾಸ್ತಿ ಚೀಟ್ನೇ ನೋಡ್ತೀರಾ, ಬಿಕಾಸ್ ನೆಕ್ಸ್ಟು ನಾನು ಮತ್ತು ಶ್ರೀ ಚಾಲೆಂಜ್ ತೊಗೊತಾ ಇದ್ದೀವಿ. 75 days ಅಂತ ಶ್ರೀ, ನಾನು 21 days ಅಂತ. ಸೊ ದೋಸೆ ತಿಂದ್ವಿ, ಬಟ್ ಆ ಕ್ವಾಂಟಿಟಿ ಶ್ರೀಗೆ ಸಾಲಿಲ್ಲ. ಸೊ ಇನ್ನೊಂದ್ಸರಿ ರೈಸ್ ಆರ್ಡ್ರ್ ಮಾಡ್ಕೊಂಡು ತಿಂದರು. ಆಲ್ಮೋಸ್ಟ್ 10ಗೆಲ್ಲ ರೀಚ್ ಆಗಿಬಿಟ್ವಿ, ಬಟ್ ರೂಮ್ ಖಾಲಿ ಇರಲಿಲ್ಲ. ಅದಕ್ಕೆ ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಪರವಾಗಿಲ್ಲ ಲೈಕ್ ಹೋಗಿ ಪ್ರಾಪರ್ಟಿನ ಎಕ್ಸ್ಪ್ಲೋರ್ ಮಾಡೋಣ. ಬಿಕಾಸ್ ಬಿಸಿಲು ಇರೋದ್ರಿಂದ ಮಧ್ಯಾಹ್ನ ಎಲ್ಲ ನಾವು ಹೋಗಿ ಎಕ್ಸ್ಪ್ಲೋರ್ ಮಾಡೋದು ಅಷ್ಟೆಲ್ಲ ಇರುತ್ತೆ. ಸೊ ಇವತ್ತೇ ನಾನು ನಿಮಗೆ ಆಲ್ಮೋಸ್ಟ್ ಪ್ರಾಪರ್ಟಿನ ತೋರಿಸ್ತಾ ಇದ್ದೀನಿ. ಇದು ಲೈಕ್ ರಾವಿಶಿಂಗ್ ರಿಟ್ರೀಟ್ ಅಂತ ರೆಸಾರ್ಟ್ ಹೆಸರು. 2 ಪಾರ್ಟಾಗಿ ಡಿವೈಡ್ ಮಾಡಿದ್ದಾರೆ. ಸೊ ಒಂದು ಕಡೆ ಕಂಪ್ಲೀಟ್ ಸ್ಟೇ ಇರುತ್ತೆ, ಪ್ರೀಮಿಯಂ ಸ್ಟೇಸ್. ಇನ್ನು ಆಪೋಸಿಟಲ್ಲಿ ಆ್ಯಕ್ಟಿವಿಟೀಸ್ ಮತ್ತು ಟೆಂಟ್ ಸೆಟಪ್ ಇರುತ್ತೆ. ಫುಲ್ ಯಾವುದೋ ಹಳ್ಳಿ ಮಧ್ಯ ಅನಿಸ್ತದೆ ಅಲ್ಲ. ಯಾವುದೋ ಲಾಂಗ್ ಜಿಪ್ ಲೈನ್ ಎಕ್ಸ್ಟ್ರಾ ಮಾಡ್ಬೇಕನ್ಸುತ್ತೆ. ಮತ್ತೇನು ನೋಡ್ತಾ ಇದ್ದೆ ನೀನು ನೋಡಿದೆ ಅನ್ಕೊಂಡು ಸುಮ್ಮನಿದ್ದೆ. 3 ಗೇಮ್ಸ್ ಎಕ್ಸ್ಟ್ರಾ ಪೇ ಮಾಡ್ಬೇಕು, ಅದು ಬಿಟ್ಟು ಬೇರೆ ಎಲ್ಲ ಕೂಪನ್ಸ್ ಎಲ್ಲ ಆಗುತ್ತೆ. ಆ್ಯಂಡ್ ಆ ಬಿಸಿಲಲ್ಲಿ ನಮ್ಮ ಕೈಲಿ ಓಡಾಡೋಕ್ಕಾಗದೆ ಬಂದು ಎಂಟ್ರೆನ್ಸ್ ರಿಸೆಪ್ಷನ್ ಇರುತ್ತಲ್ಲ ಅಲ್ಲಿ ಕೂತ್ಕೊಂಡಿದ್ವಿ. ಸ್ವಲ್ಪ ವರ್ಕ್ ಏನು ಪೆಂಡಿಂಗ್ ಇತ್ತು ಅದನ್ನು ಇಬ್ಬರು ಕೂಡ ಲ್ಯಾಪ್ಟಾಪ್ನ ಕ್ಯಾರಿ ಮಾಡಿರ್ತೀವಿ ಯೂಶ್ವಲಿ ನಾವು ಎಲ್ಲೋದ್ರೂ. ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೆ ನಾನು ಕೂಡ ಮತ್ತು ಶ್ರೀ. ಎಕ್ಸಾಕ್ಟಾಗಿ ಅವ್ರು ನಮ್ಗೆ ರೂಮ್ ಕೊಟ್ಟಾಗ 12:30 ಆಗಿತ್ತು. ಆಲ್ಮೋಸ್ಟ್ 2.5 hours ಇದೇ ರೀತಿ ವರ್ಕ್ ಮಾಡಿಕೊಂಡು ಅಲ್ಲಿ ಇಲ್ಲಿ ರೌಂಡ್ ಹೊಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಈಗ ಜಸ್ಟ್ ರೀಚ್ ಆದ್ವಿ, ಅಂದರೆ ನಾವು ರೀಚ್ ಆಗಿ ಎಕ್ಸ್ಪೆಕ್ಟ್ ಕೊಟ್ಟಿದ್ರು ಈಗ ಆಲ್ಮೋಸ್ಟ್ 12 ಗಂಟೆ ಆಯಿತು ಶ್ರೀ. ಈ ಥರ ಇದೆ. ವಾಶ್ರೂಮಲ್ಲಿ ಶ್ರೀಗೋಸ್ಕರ ಅಂತ ಜಕೂಸಿನ ಆಪ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿದು ಬೆಸ್ಟ್ ಪಾರ್ಟ್ ಏನಂತ ಅಂದರೆ
ಹಾಂ ಅಲ್ಲೇ ಮಾಡಬಿಡು ನೆಕ್ಸ್ಟ್ 4 ದಿವಸದ ವರ್ಕೌಟ್. ನಾವು ರೂಮ್ಗೆ ಹೋಗಿ ಸೆಟಲ್ ಆಗೋ ಅಷ್ಟರಲ್ಲಿ ಊಟದ ಟೈಮ್ ಕೂಡ ಆಗಿತ್ತು. ಸೊ ಲಂಚ್ ಚೆನ್ನಾಗಿತ್ತು. ಅದಾದಮೇಲೆ ಕಂಪ್ಲೀಟಾಗಿ ರೆಸ್ಟ್ ಮಾಡಿ ಹೈ ಟೀ ಕೂಡ ಹೋಗಿ ಟೀ ಕುಟ್ಕೊಂಡು ಆ್ಯಂಡ್ ಪಾವ್ ಬಜ್ಜಿ ಮತ್ತು ಸ್ನ್ಯಾಕ್ಸ್ ಇತ್ತು, ಅದನ್ನು ತಿಂದ್ಕೊಂಡು ಮತ್ತೆ ಒಂದು ಸ್ಮಾಲ್ ವಾಕ್ ಮಾಡಿಕೊಂಡು ವಾಪಸ್ ಬಂದ್ವಿ. ಈ ಪ್ರಾಪರ್ಟಿ ಸ್ವಲ್ಪ ಹೈಟಲ್ಲಿ ಇದ್ದೋದ್ರಿಂದ ಹತ್ತಿ ಇಳಿಯೋದೇ ನಮಗೆ ತುಂಬ ಟಯರ್ಡಾಗಿ ಫೀಲ್ ಆಗ್ತಾಯಿತ್ತು. ಕ್ರಿಕೆಟ್ ಸ್ಕ್ರೀನಿಂಗ್ ನಡೀತದೆ. ನಾವು ಸ್ವಲ್ಪ ಹೊತ್ತು ವಾಕ್ ಹೋಗಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ಬಂದಿದ್ದೀವಿ. ತುಂಬ ಡಾರ್ಕ್ ಇರೋದ್ರಿಂದ ವಾಕ್ ಮಾಡೋಕ್ಕೂ ಕಷ್ಟ ಅಲ್ವಷ್ಟು. ಒಂಚೂರು ಪರವಾಗಿಲ್ಲ, ಈ ಥರ ಇದೆ ಲೈಟ್ಸು. ಸೊ ವಾಕ್ ಮುಗಿಸ್ಕೊಂಡು ಹೋಗಿ ಮೂವಿ ನೋಡ್ತೀಯಾ? ನೋಡಿ ರೆಸ್ಟ್ ಮಾಡಿ ಅಷ್ಟೇ ಕೆಲಸ. ಹೀಗಿತ್ತು ನಮ್ಮ ಮೊದಲನೇ ದಿನ. ಸೊ ನಾಳೆ ನೋಡೋಣ ಬೆಳಗ್ಗೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ. ನಾನು ಸ್ವಲ್ಪ ಟಯರ್ಡಾಗಿದೆ, ನಿದ್ದೆ ಮಾಡ್ಬೇಕು ಅನಿಸ್ತಾ ಇದೆ. ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಸಿ ಯು ಗೈಸ್ ಟುಮಾರೋ. ಬಾಯ್.